ಸ್ನೇಹಿತರೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಕಾಲಿರತಕ್ಕಂತ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಮಿನೇಷನ್ ಸಿಲೆಬಸ್ ಯಾವ ರೀತಿ ಇರುತ್ತಂತ ಇವರಿಗೆ ನೋಡ್ತಗೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮೊದಲನೇ ಹಂತದಲ್ಲಿ ರಿಟನ್ ಎಕ್ಸಾಮಿನೇಷನ್ ಇರುತ್ತೆ, ಅಂದ್ರೆ ಸಿಬಿಟಿ ಎಕ್ಸಾಮ್ ಇರುತ್ತೆ. ಒಂದು ಸಿಬಿಟಿ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಒಂದು ಸಿಲೆಬಸ್ ಯಾವ ರೀತಿ ಇರುತ್ತೆ, ಮತ್ತೆ ಒಂದು ಚಾಪ್ಟರ್ ಗಳು ಯಾವ ರೀತಿ ಬರ್ತಾವಂತ ನಿಮಗೆ ಇವರಿಗೆ ತಿಳಿಸಿಕೊಡ್ತೀನಿ. ಇನ್ನ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಆಯ್ಕೆ ವಿಧಾನ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ಒಂದು ಎರಡು ವಿಡಿಯೋಗಳನ್ನು ಕೂಡ ಈ ಒಂದು ಎಂದ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಅವ್ನ ಜೋಡಿದಲ್ಲಿ ಹೇಳ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಈ ಒಂದು RPF ಅಲ್ಲಿ ಕಾಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 14/5/2024 ತನಕ ಇರುತ್ತೆ. ಆ ಒಂದು ದಿನಾಂಕದ ಒಳಗೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಡೈರೆಕ್ಟ್ ಆಗಿ ಇಲ್ಲಿ ಕಾಲಿರತಕ್ಕಂಥ ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ನೋಡಿದ್ವಿ 4208 ಹುದ್ದೆಗಳು ಟೋಟಲ್ ಆಗಿ ಇಲ್ಲಿ ಖಾಲಿ ಇರ್ತಕ್ಕಂಥದ್ದು. ಇಲ್ಲಿ ಕಾಲಿರತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿಕ್ಕೆ ಯಾವ ರೀತಿ ಕ್ವಾಲಿಫಿಕೇಶನ್ ಆಗಿರಬೇಕು, ವಯೋಮಿತಿ, ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಇನ್ನಿತರ ಮಾಹಿತಿ ಬಗ್ಗೆ ನಾನು ಇದಕ್ಕೂ ಮುಂಚೆ ಸಪರೇಟ್ ಆಗಿ ನೋಟಿಫಿಕೇಶನ್ ನೋಡೋದಲ್ಲಿ ನಿಮಗೆ ಅವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ಕೂಡ ಈ ಒಂದು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು RPF ಅಲ್ಲಿ ಕಾಲಿರತಕ್ಕಂಥ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಒಂದು ಎಕ್ಸಾಮ್ ಗೆ ಬರ್ತಕ್ಕಂಥ ಸಿಲೆಬಸ್ ಮತ್ತು ಚಾಪ್ಟರ್ ಗಳ ಬಗ್ಗೆ ನೋಡ್ತಗೋಣ. ಯಾವ ರೀತಿ ಒಂದು ಚಾಪ್ಟರ್ ಗಳು ಬರ್ತಾವ ಮತ್ತೆ ಯಾವ ರೀತಿ ಆದಂತ ಒಂದು ಸಿಲೆಬಸ್ ಇದೆ ಅಂತ ನಾವು ಇವರಿಗೆ ನೋಡ್ತಗೋಣ. ಇಲ್ಲಿ ಮೊದಲ ಹಂತದಲ್ಲಿ ಸಿಬಿಟಿ ಎಕ್ಸಾಮ್ ಇರೋದ್ರಿಂದ ಒಂದು ಎಕ್ಸಾಮ್ ಗೆ ಬರ್ತಕ್ಕಂಥ ಒಂದು ಸಿಲೆಬಸ್ ಯಾವ ರೀತಿ ಇರುತ್ತಂತ ಇವರಿಗೆ ನೋಡ್ತಗೋಣ. ಇನ್ನು ಇದಕ್ಕೂ ಮುಂಚೆ ನಾನು ಸಪರೇಟ್ ಆಗಿ ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಮತ್ತೆ ಫಿಸಿಕಲ್ ಟೆಸ್ಟ್ ಯಾವ ರೀತಿ ಇರುತ್ತೆ ಅಂತ ಅದ್ರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಆ ಒಂದು ವಿಡಿಯೋ ಕೂಡ ಈ ಒಂದು ಎಂಡ್ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ. ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ಮಾಹಿತಿ ಕೂಡ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇನ್ನು ಡೈರೆಕ್ಟ್ ಆಗಿ ಇಲ್ಲಿ ಸಿಬಿಟಿ ಎಕ್ಸಾಮ್ ಬಗ್ಗೆ ನೋಡ್ತಾ ಹೋದ್ರೆ ಇಲ್ಲಿ ಟೋಟಲ್ ಆಗಿ 120 ಕ್ವಶನ್ಸ್ ಇರುತ್ತೆ. ಇನ್ನ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 90 ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶ ಕೂಡ ಇರ್ತಕ್ಕಂಥದ್ದು. ಅಂದ್ರೆ 1.5 ಗಂಟೆ ನಿಮಗೆ ಇಲ್ಲಿ ಒಂದು ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಇರುತ್ತೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಯಾವ ರೀತಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದ್ರೆ 1/3 ನೆಗೆಟಿವ್ ಮಾರ್ಕಿಂಗ್ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ನಿಮ್ದು ಏನಾದ್ರು ಇಲ್ಲಿ ಒಂದು ತಪ್ಪಾದ್ರೆ 0.33 ಮಾರ್ಕ್ಸ್ ಕಟ್ ಆಗುತ್ತೆ. ಟೋಟಲ್ ಆಗಿ 3 ತಪ್ಪಾದ್ರೆ ಒಂದು ಸರಿ ಇರ್ತಕ್ಕಂಥ ಮಾರ್ಕ್ಸ್ ಕೂಡ ಇಲ್ಲಿ ಕಟ್ ಆಗುವಂತದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಇನ್ನು ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಯಾವ ರೀತಿ ಸಿಲೆಬಸ್ ಇದೆ ಅಂತ ನೋಡ್ತಗೋಣ. ಇಲ್ಲಿ ಕೆಳಗಡೆ ಅವರು ಸಿಲೆಬಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಇಲ್ಲಿ ಯಾವ ರೀತಿ ಆದಂತ ಒಂದು ಚಾಪ್ಟರ್ ಗಳು ಬರ್ತಾವಂತ ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಮೊದಲಾಗಿ ಅರ್ಥಮೆಟಿಕ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 35 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನು ಇಲ್ಲಿ ಬರೆಯಬೇಕಾಗುತ್ತೆ. ಇನ್ನ ಈ ಒಂದು ಅರ್ಥಮೆಟಿಕ್ ಅಲ್ಲಿ ಬರ್ತಕ್ಕಂಥ ಒಂದು ಚಾಪ್ಟರ್ ಗಳು ಯಾವ ರೀತಿ ಅಂತ ಈಗ ನೋಡ್ತಗೋಣ. ಇಲ್ಲಿ ಕೆಳಗಡೆ ಅವರು ಅದರ ಬಗ್ಗೆ ಕೂಡ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನೀವು ಮುಖ್ಯವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಗಳ ಬಗ್ಗೆ ಹೆಚ್ಚಿನದಾಗಿ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಯಾವ್ಯಾವ ಇದೆ ಅಂತಂದ್ರೆ ನಂಬರ್ ಸಿಸ್ಟಮ್ ಬಗ್ಗೆ ನೀವು ಚಾಯ್ಸ್ ನೋಡ್ಕೋಬೇಕು. ಇನ್ನ ಓಲ್ ನಂಬರ್ಸ್ ಆಗಿರ್ಲಿ, ನಂತರ ಡೆಸಿಮಲ್ ಅಂಡ್ ಫ್ರಾಕ್ಷನ್ಸ್ ಬಗ್ಗೆ ಆಗಿರ್ಲಿ, ಮತ್ತೆ ರಿಲೇಶನ್ಶಿಪ್ ಬಿಟ್ವೀನ್ ನಂಬರ್ಸ್ ಅಂತ ಕೊಡಿದ್ರೆ ಈ ಒಂದು ಚಾಪ್ಟರ್ ಬಗ್ಗೆ ಕೂಡ ನೀವು ಚೆಕ್ ಮಾಡ್ಕೋಬೇಕು. ನಂತರ ಫಂಡಮೆಂಟಲ್ ಅರ್ಥಮೆಟಿಕಲ್ ಆಪರೇಷನ್ಸ್ ಬಗ್ಗೆ ಚೆಕ್ ಮಾಡ್ಕೋಬೇಕು. ಪರ್ಸೆಂಟೇಜ್ ಬಗ್ಗೆ ಆಗಿರ್ಲಿ, ರೇಷಿಯೋ ಅಂಡ್ ಪ್ರಪೋರ್ಷನ್, ನಂತರ ಎವರೇಜಸ್ ಇದೆ, ನಂತರ ಇಂಟ್ರೆಸ್ಟ್ ಇದೆ, ನಂತರ ಪ್ರಾಫಿಟ್ ಅಂಡ್ ಲಾಸ್, ನಂತರ ಡಿಸ್ಕೌಂಟ್ ಇದೆ. ಇನ್ನ ಯೂಸ್ ಆಫ್ ಟೇಬಲ್ಸ್ ಅಂಡ್ ಗ್ರಾಫ್ಸ್ ಇದೆ. ಇನ್ನ ಇದಾದ್ಮೇಲೆ ಮೆನ್ಸುರೇಷನ್ ಮತ್ತು ಟೈಮ್ ಅಂಡ್ ಡಿಸ್ಟೆನ್ಸ್ ಬಗ್ಗೆ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಗಳ ಬಗ್ಗೆ ನೀವು ಇಲ್ಲಿ ಫೋಕಸ್ ಮಾಡ್ಕೊಳ್ಳಿ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಚಾಪ್ಟರ್ ಗಳು ಕಂಪ್ಲೀಟ್ ಆದ್ಮೇಲೆ ಇನ್ನೂ ಹೆಚ್ಚಿನದಾಗಿ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಅದರ ಬಗ್ಗೆ ಕೂಡ ಅವರು ಕೊಟ್ಟಿದ್ದಾರೆ. ETC ಅಂದ್ರೆ ಇನ್ನೂ ಹೆಚ್ಚಿನದಾಗಿ ಕೂಡ ನೀವು ಇಲ್ಲಿ ಚಾಪ್ಟರ್ ಗಳ ಬಗ್ಗೆ ಜಾಸ್ತಿ ಫೋಕಸ್ ಅನ್ನ ಮಾಡಬೇಕು. ಮುಖ್ಯವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಾಪ್ಟರ್ ಗಳನ್ನ ನೋಡ್ಕೊಂಡು ಅದಾದ್ಮೇಲೆ ಟೈಮ್ ಇದ್ರೆ ಹೆಚ್ಚಿನದಾಗಿ ಕೂಡ ನೀವು ಇಲ್ಲಿ ಚಾಪ್ಟರ್ ಗಳನ್ನ ಕವರ್ ಮಾಡ್ಕೋಬಹುದು. ಇನ್ನ ಇದು ಅರ್ಥಮೆಟಿಕ್ ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ 35 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ನೀವು ಬರೀಬೇಕಾಗುತ್ತೆ. ಇನ್ನ ಸೆಕೆಂಡ್ ಆಗಿ ಅಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಕೊಡಿದ್ರೆ ಈ ಒಂದು ಪಾರ್ಟ್ ಗೆ ಸಂಬಂಧಪಟ್ಟಂತೆ ಕೂಡ ನೀವು ಇಲ್ಲಿ ಟೋಟಲ್ ಆಗಿ 35 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಇಲ್ಲಿ ಯಾವ ರೀತಿ ಚಾಪ್ಟರ್ ಗಳು ಬರ್ತಾವಂದ್ರೆ ಇಲ್ಲಿ ಯಾವ ರೀತಿ ಚಾಪ್ಟರ್ ಗಳನ್ನ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಅನಾಲಜಿಸ್ ಬಗ್ಗೆ ಚೆಕ್ ಮಾಡ್ಕೋಬೇಕು. ಇನ್ನ ಸಿಮಿಲಾರಿಟೀಸ್ ಅಂಡ್ ಡಿಫರೆನ್ಸ್ ಬಗ್ಗೆ ಚೆಕ್ ಮಾಡ್ಕೋಬೇಕು. ಇನ್ನ ಸ್ಪೆಟಲ್ ವಿಜುಲೇಷನ್ ಅಂತ ಕೊಡಿದ್ರೆ ಇದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕು. ಇನ್ನ ಸ್ಪೆಟಿಯಲ್ ಆರಿಯಂಟೇಷನ್ ಅಂತ ಕೊಡಿದ್ರೆ ಇದ್ರ ಬಗ್ಗೆ ನೀವು ಚೆಕ್ ಮಾಡ್ಕೋಬೇಕು. ನಂತರ ಪ್ರಾಬ್ಲಮ್ ಸಾಲ್ವಿಂಗ್, ನಂತರ ಅನಾಲಿಸಿಸ್, ನಂತರ ಜಡ್ಜ್ಮೆಂಟ್ ಇದೆ, ನಂತರ ಡಿಸಿಷನ್ ಮೇಕಿಂಗ್, ನಂತರ ವಿಜುವಲ್ ಮೆಮರಿ, ನಂತರ ಇಲ್ಲಿ ಡಿಸ್ಕ್ರಿಮಿನೇಟಿಂಗ್ ಅಬ್ಸರ್ವೇಷನ್ ಅಂತ ಕೊಡಿದ್ರೆ ಈ ಒಂದು ಚಾಪ್ಟರ್ ಬಗ್ಗೆ ಚೆಕ್ ಮಾಡ್ಕೋಬೇಕು. ಇನ್ನ ರಿಲೇಶನ್ಶಿಪ್ ಕಾನ್ಸೆಪ್ಟ್ ಇದೆ, ನಂತರ ಇಲ್ಲಿ ಅರ್ಥಮೆಟಿಕ್ ರೀಸನಿಂಗ್, ನಂತರ ವರ್ಬಲ್ ಅಂಡ್ ಫಿಗರ್ ಕ್ಲಾಸಿಫಿಕೇಶನ್ ಇದೆ, ನಂತರ ಅರ್ಥಮೆಟಿಕ್ ನಂಬರ್ ಸೀರೀಸ್, ನಂತರ ನಾನ್ ವರ್ಬಲ್ ಸೀರೀಸ್, ನಂತರ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇದೆ, ನಂತರ ಸ್ಟೇಟ್ಮೆಂಟ್ ಕನ್ಕ್ಲೂಷನ್ ಇದೆ, ಸಿಲೋಗಿಸ್ಟಿಕ್ ರೀಸನಿಂಗ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಚಾಪ್ಟರ್ ಬಗ್ಗೆ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಚಾಪ್ಟರ್ ಗಳನ್ನ ಕವರ್ ಮಾಡಿ ಮತ್ತೆ ರೀಸನಿಂಗ್ ಅಲ್ಲಿ ಬರ್ತಕ್ಕಂಥ ಇನ್ನೂ ಹೆಚ್ಚಿನ ಚಾಪ್ಟರ್ ಗಳನ್ನು ಕೂಡ ನೀವು ಇಲ್ಲಿ ಕವರ್ ಮಾಡಬೇಕಾಗುತ್ತೆ. ಇದು ಟೋಟಲ್ ಆಗಿ ರೀಸನಿಂಗ್ ಗೆ ಸಂಬಂಧಪಟ್ಟಂತೆ 35 ಮಾರ್ಕ್ಸ್ಗೆ ನೀವು ಇಲ್ಲಿ ಎಕ್ಸಾಮ್ ಅನ್ನ ಬರೀಬೇಕು. ಟೋಟಲ್ ಆಗಿ 35 ಕ್ವಶನ್ಸ್ ಇರ್ತಾವ. 35 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನ ಇದಾದ್ಮೇಲೆ ಕೊನೆಯದಾಗಿ ಜನರಲ್ ಅವೇರ್ನೆಸ್ ಗೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಅನ್ನ ಬರೀಬೇಕು. ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಬಂದ್ಬಿಟ್ಟು ಜನರಲ್ ಅವೇರ್ನೆಸ್ ಅಂದ್ರೆ GK ಅಲ್ಲಿ ನಿಮಗೆ ಬರ್ತಾವ 50 ಕ್ವಶನ್ಸ್ ಬರ್ತಾವ. 50 ಮಾರ್ಕ್ಸ್ಗೆ ನೀವು ಎಕ್ಸಾಮ್ ಅನ್ನ ಬರೀಬೇಕು. ಇಲ್ಲಿ GK ಅಲ್ಲಿ ನೀವು ಎಷ್ಟು ಓದಿದ್ರು ಕಡಿಮೆನೆ. ಇಲ್ಲಿ ನೋಡ್ಕೋಬಹುದು ನೀವು. ಇಲ್ಲಿ ಅದ್ರ ಬಗ್ಗೆ ಕೂಡ ಕೊಡಿದ್ರೆ ಇಲ್ಲಿ ಚಾಪ್ಟರ್ ಗಳ ವೈಸ್ ಅವರು ಡಿವೈಡ್ ಮಾಡಿ ಕೊಡಿದ್ರೆ ಇಲ್ಲಿ ಮೊದಲಾಗಿ ಯಾವ ಒಂದು ಚಾಪ್ಟರ್ ಗಳಿವೆ ಅಂತ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ನಿಮಗೆ ಇನ್ನೂ ಹೆಚ್ಚಿನದಾಗಿ ಇವರಿಗೆ ತಿಳಿಸ್ಕೊಡ್ತೀನಿ ಯಾವ ಒಂದು
ಚಾಪ್ಟರ್ ಗಳ ಬಗ್ಗೆ ನೀವು ಇಲ್ಲಿ ಫೋಕಸ್ ಅನ್ನ ಮಾಡ್ಬೇಕಂತ. ಇಲ್ಲಿ ಮೊದಲ ಬಂದ್ಬಿಟ್ಟು ಟೆಸ್ಟ್ ನಾಲೆಡ್ಜ್ ಆಫ್ ಕರೆಂಟ್ ಇವೆಂಟ್ಸ್ ಅಂಡ್ ಸಚ್ ಮ್ಯಾಟರ್ಸ್ ಆಫ್ ಎವ್ರಿ ಡೇ ಅಬ್ಸರ್ವೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಯಾಸ್ ಮೇ ಬಿ ಎಸೆಪ್ಟೆಡ್ ಆಫ್ ಎನಿ ಎಜುಕೇಟೆಡ್ ಪರ್ಸನ್ ಅಂತ ಕೊಡಿದ್ರೆ ಇಲ್ಲಿ ಕರೆಂಟ್ ಇವೆಂಟ್ಸ್ ಬಗ್ಗೆ ನೀವು ಇಲ್ಲಿ ಸರಿಯಾಗಿ ಚೆಕ್ ಮಾಡ್ಕೋಬೇಕು. ಅಂದ್ರೆ ಪ್ರಚಲಿತ ಘಟನೆಗಳ ಬಗ್ಗೆ ನೀವು ಇಲ್ಲಿ ಹೆಚ್ಚಿನದಾಗಿ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಇವಾಗ ಸದ್ಯಕ್ಕೆ ಒಂದು ಎಕ್ಸಾಮ್ ಅಲ್ಲಿ ಬರ್ತಕ್ಕಂತ ಒಂದು ಕ್ವಶನ್ಸ್ ಗಳಂದ್ರೆ ಜಾಸ್ತಿ ಇಲ್ಲಿ ಕರೆಂಟ್ ಅಫೇರ್ಸ್ ಕೂಡ ಇಲ್ಲಿ ಬರ್ತಾವ. ಇಲ್ಲಿ ಅದ್ರ ಬಗ್ಗೆ ಕೊಡೋರು ಜಾಸ್ತಿ ಕೊಡಿದ್ರೆ ಅಂದ್ರೆ ಇಲ್ಲಿ ಎಜುಕೇಟೆಡ್ ಪರ್ಸನ್ಸ್ ಬಗ್ಗೆ ನೀವು ಇಲ್ಲಿ ಜಾಸ್ತಿ ತಿಳ್ಕೋಬೇಕಾಗುತ್ತೆ. ಇನ್ನ ಇಲ್ಲಿ ಮುಖ್ಯವಾಗಿ ಮತ್ತೆ ಪ್ರಚಲಿತ ಘಟನೆಗಳ ಬಗ್ಗೆ ಕೂಡ ನೀವು ಇಲ್ಲಿ ಜಾಸ್ತಿ ನೋಡ್ಕೋಬೇಕು. ಇನ್ನ ಇದಾದ್ಮೇಲೆ ಇಲ್ಲಿ ದ ಟೆಸ್ಟ್ ವಿಲ್ ಆಲ್ಸೋ ಇನ್ಕ್ಲೂಡಿಂಗ್ ಕ್ವಶನ್ಸ್ ರಿಲೇಟಿಂಗ್ ಟು ಇಂಡಿಯನ್ ಹಿಸ್ಟ್ರಿ ಮತ್ತೆ ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಭಾರತದ ಇತಿಹಾಸದ ಬಗ್ಗೆ ನೋಡ್ಕೋಬೇಕು. ನಂತರ ಆರ್ಟ್ ಅಂಡ್ ಕಲ್ಚರ್ ಇದು ಕೂಡ ಭಾರತದ ಬಗ್ಗೆ ನೀವು ಇಲ್ಲಿ ನೋಡ್ಕೋಬೇಕು. ಇನ್ನ ಜಿಯೋಗ್ರಫಿ ಅಂದ್ರೆ ಭಾರತದ ಭೌಗೋಳಶಾಸ್ತ್ರದ ಬಗ್ಗೆ ನೋಡ್ಕೋಬೇಕು. ಇನ್ನ ಎಕನಾಮಿಕ್ಸ್, ನಂತರ ಜನರಲ್ ಪೊಲಿಟಿ, ನಂತರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಭಾರತ ಸಂವಿಧಾನದ ಬಗ್ಗೆ ಕೂಡ ನೋಡ್ಕೋಬೇಕು. ನಂತರ ಸ್ಪೋರ್ಟ್ಸ್, ನಂತರ ಜನರಲ್ ಸೈನ್ಸ್ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಗಳನ್ನು ಕೂಡ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. ಅಂದ್ರೆ ಬಗ್ಗೆ ನೀವು ಇಲ್ಲಿ ಜಾಸ್ತಿ ಫೋಕಸ್ ಅನ್ನ ಮಾಡಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಚಾಪ್ಟರ್ ಗಳ ಬಗ್ಗೆ. ಇನ್ನಷ್ಟು ಹೆಚ್ಚಿನದಾಗಿ ಕರೆಂಟ್ ಇವೆಂಟ್ ಬಗ್ಗೆ ಕೂಡ ನೀವು ಇಲ್ಲಿ ಜಾಸ್ತಿ ಫೋಕಸ್ ಮಾಡಬೇಕು. ಯಾಕಂದ್ರೆ ಇಲ್ಲಿ ಜಾಸ್ತಿ ಕರೆಂಟ್ ಇವೆಂಟ್ಸ್ ಬಗ್ಗೆ ಕೂಡ ಕ್ವಶನ್ಸ್ ಗಳು ಬರ್ತಕ್ಕಂಥದ್ದು. ಇಲ್ಲಿ ಯಾವ ಒಂದು ಚಾಪ್ಟರ್ ಗಳ ಮ್ಯಾಗೆ ಒಂದು ಕರೆಂಟ್ ಇವೆಂಟ್ ಅನ್ನ ಅವರು ತಗೋತಾರಂದ್ರ ಇಲ್ಲಿ ಏನ್ ಕೆಳಗಡೆ ಒಂದು ಚಾಪ್ಟರ್ ಗಳನ್ನ ಕೊಡಿದ್ರಲ್ಲ, ಹಿಸ್ಟ್ರಿ ಬಗ್ಗೆ ಆಗಿರ್ಲಿ, ಆರ್ಟ್ಸ್ ಅಂಡ್ ಕಲ್ಚರ್ ಬಗ್ಗೆ ಆಗಿರ್ಲಿ, ಜಿಯೋಗ್ರಫಿ ಆಗಿರ್ಲಿ, ಎಕನಾಮಿಕ್ಸ್, ಜನರಲ್ ಪೊಲಿಟಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅದೇ ರೀತಿ ಸ್ಪೋರ್ಟ್ಸ್ ಮತ್ತೆ ಜನರಲ್ ಸೈನ್ಸ್ ಬಗ್ಗೆ ಕೂಡ ಇಲ್ಲಿ ಕರೆಂಟ್ ಬಗ್ಗೆ ಅವರು ಕ್ವಶನ್ಸ್ ಗಳನ್ನ ಅವರು ತೆಗಿಬಹುದು. ಆದಷ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಚಾಪ್ಟರ್ ಗಳನ್ನ ನೀವು ಕವರ್ ಮಾಡ್ಕೊಂಡು ಮತ್ತೆ ಇನ್ನೂ ಹೆಚ್ಚಿನದಾಗಿ ಕೂಡ ಇಲ್ಲಿ ಚಾಪ್ಟರ್ ಗಳನ್ನ ಒಂದು ಸಿಲೆಬಸ್ ಆಧಾರದ ಮೇಲೆ ಇಲ್ಲಿ ಕವರ್ ಮಾಡಬೇಕು. ಯಾರೆಲ್ಲ ಇಲ್ಲಿ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತಲ್ಲ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ ಚಾಪ್ಟರ್ ಗಳನ್ನ ಸರಿಯಾಗಿ ಚೆಕ್ ಮಾಡ್ಕೊಂಡು ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. 4708 ಹುದ್ದೆಗಳು ಟೋಟಲ್ ಆಗಿ ಖಾಲಿವೆ. ಇನ್ನ ಇದಕ್ಕೂ ಮುಂಚೆ ನಾನು ಕ್ಯಾಟಗರಿ ವೈಸ್ ಕೂಡ ಹೇಳಿದೀನಿ. ಕ್ಯಾಟಗರಿ ವೈಸ್ ಕೂಡ ನೀವು ಸರಿಯಾಗಿ ಚೆಕ್ ಮಾಡ್ಕೊಂಡು ಇಲ್ಲಿ ಒಂದು ಎಕ್ಸಾಮ್ ಗೆ ಪ್ರಿಪೇರ್ ಆಗಬೇಕು. ಯಾಕಂದ್ರೆ ಇಲ್ಲಿ ಮೆರಿಟ್ ಜಾಸ್ತಿ ನಿಲ್ಬಹುದು. ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಕೂಡ ನೀವು ಇಲ್ಲಿ ಸರಿಯಾಗಿ ಫೋಕಸ್ ಮಾಡಬೇಕಾಗುತ್ತೆ. ಇಲ್ಲಿ ಅವರು ಒಂದು ಪಾಠನ ಮೇಲೆ ಇವರಿಗೆ ಕೊಟ್ಟಿದ್ರು, ಅದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಇಲ್ಲಿ ಟೋಟಲ್ ಆಗಿ 3 ಪಾಠಗಳು ಇರ್ತಾವ. ಅರ್ಥಮೆಟಿಕ್ ಗೆ ಸಂಬಂಧಪಟ್ಟಂತೆ 35 ಮಾರ್ಕ್ಸ್ ಇರುತ್ತೆ. ಇನ್ನ ರೀಸನಿಂಗ್ ಗೆ ಸಂಬಂಧಪಟ್ಟಂತೆ 35, ಇನ್ನ ಜನರಲ್ ಅವೇರ್ನೆಸ್ ಗೆ ಸಂಬಂಧಪಟ್ಟಂತೆ 50 ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ಅನ್ನು ನೀವು ಇಲ್ಲಿ ಬರಬೇಕು. ಟೋಟಲ್ ಆಗಿ 120 ಮಾರ್ಕ್ಸ್, ಟೋಟಲ್ ಆಗಿ 120 ಕ್ವಶನ್ಸ್. ಟೋಟಲ್ ಆಗಿ ನೀವು ಇಲ್ಲಿ ಎಕ್ಸಾಮ್ ಅನ್ನ ಬರೋದಕ್ಕೆ ಕಾಲಾವಕಾಶ ಬಂದ್ಬಿಟ್ಟು 90 ನಿಮಿಷ ನಿಮಗೆ ಇಲ್ಲಿ ಕಾಲಾವಕಾಶ ಕೂಡ ಇರ್ತಕ್ಕಂಥದ್ದು. ಇನ್ನ ನೀವು ಇಲ್ಲಿ ಫಿಸಿಕಲ್ ಗೆ ಕ್ವಾಲಿಫೈ ಆಗ್ಬೇಕಂದ್ರ ಒಂದು ರಿಟರ್ನ್ ಎಕ್ಸಾಮ್ಸ್ ಅಲ್ಲಿ ಎಷ್ಟು ಅಂಕಗಳು ಅಥವಾ ಎಷ್ಟು ಪರ್ಸೆಂಟೇಜ್ ಅನ್ನು ತಗೋಬೇಕಂತ ಇಲ್ಲಿ ಮೇಲ್ಗಡೆ ಕೂಡ ಅವರು ಕೊಡಿದ್ರೆ ಇದು ಕೇವಲ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಆಗಿರುತ್ತೆ. ನೀವು ಇಲ್ಲಿ ಒಂದು ಫಿಸಿಕಲ್ ಗೆ ಜಾಸ್ತಿ ಜನ ಕ್ವಾಲಿಫೈ ಆದ್ರೆ ಅಂದ್ರೆ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಕ್ಕಂಥ ಒಂದು ಪರ್ಸೆಂಟೇಜ್ ನ ಆಧಾರದ ಮೇಲೆ ಜಾಸ್ತಿ ಜನ ಕ್ವಾಲಿಫೈ ಆದ್ರೆ ಇಲ್ಲಿ ಮತ್ತೆ ಡೈರೆಕ್ಟ್ ಆಗಿ ಅವರು ಮೆರಿಟ್ ನ ಮೂಲಕ ಇಲ್ಲಿ ಫಿಸಿಕಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅನ್ನ ಬಿಟ್ಟು ಮೆರಿಟ್ ನ ಕಡೆ ನೀವು ಇಲ್ಲಿ ಗಮನವನ್ನ ಕೊಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಟೋಟಲ್ ಆಗಿ 120 ಮಾರ್ಕ್ಸ್ ಗೆ ಎಕ್ಸಾಮ್ ಇದ್ರೆ ನೀವು ಡೈರೆಕ್ಟ್ ಆಗಿ ಅಂದ್ರೆ ಒಂದು 120 ನಿಯರೆಸ್ಟ್ ಆಗಿ ನೀವು ಒಂದು ಮಾರ್ಕ್ಸ್ ಅನ್ನ ತೆಗಿಬೇಕಂತ ನೀವು ಇಲ್ಲಿ ಅನ್ಕೊಂಡು ಒಂದು ಎಕ್ಸಾಮ್ ಗೆ ನೀವು ಇಲ್ಲಿ ಪ್ರಿಪೇರ್ ಆಗಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮ್ಸ್ ಬಗ್ಗೆ ನಿಮಗೆ ಪ್ರತಿಯೊಂದನ್ನು ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಆದ್ರೂ ಕೂಡ ನಿಮಗೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿ ಬೇಕಿತ್ತಂದ್ರೆ ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತಾರಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸಾಮಿನೇಷನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇನ್ನ ಒಂದು ನೋಟಿಫಿಕೇಶನ್ ಆಗಿರಲಿ ಮತ್ತೆ ಒಂದು ಅಪ್ಲೈ ಲಿಂಕ್ ಅನ್ನು ಎರಡನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನ ಅರ್ಜಿನ ಸಲ್ಲಿಸೋ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 14/5/2024 ತನಕ ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಒಂದು ಮಾಹಿತಿ ತಮಗೆ ಇಷ್ಟದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಒಂದು ಎಕ್ಸಾಮಿನೇಷನ್ ಸಿಲೆಬಸ್ ಬಗ್ಗೆ ಗೊತ್ತಾಗಲಿ. ಅದೇ ರೀತಿ ಮತ್ತೆ ಮುಂದಿನ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.